ಯಶ್ಗೆ ಹಾಸನ ಜಿಲ್ಲಾಡಳಿತ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಒತ್ತುವರಿ ತೆರವು ಮಾಡುವಂತಹ ಕೆಲಸಕ್ಕೆ ಹಾಸನ ಜಿಲ್ಲಾಡಳಿತ ಮುಂದಾಗಿದೆ. ಯಶ್ ತಾಯಿ ಮನೆ ಒತ್ತುವರಿ ಮಾಡಿದ್ರು ಅನ್ನುವಂತಹ ಆರೋಪ. ಹಾಸನದ ಯಶ್ ತಾಯಿ ಮನೆ ಆವರಣದಲ್ಲಿ ಜೆಸಿಬಿ ಗರ್ಜನೆ ಮಾಡಿದೆ. ಯಶ್ ಮನೆ ಸುತ್ತಲಿನ ಕಾಂಪೌಂಡ್ ಅನ್ನು ತೆರವು ಮಾಡಿ ಕಾರ್ಯಾಚರಣೆ ನಡೆಸಿದೆ ಹಾಸನ ಜಿಲ್ಲಾಡಳಿತ. ಹಾಸನ ವಿದ್ಯಾನಗರದಲ್ಲಿರುವಂತಹ ಯಶ್ ಅವರ ತಾಯಿ ಪುಷ್ಪ ಅವರ ನಿವಾಸ ಇವರು ಒತ್ತುವರಿ ಮಾಡಿದ್ರು ಅನ್ನುವಂತಹ ಆರೋಪದ ಹಿನ್ನೆಲೆ ಈಗ ಯಶ್ ತಾಯಿ ಮನೆ ಆವರಣದಲ್ಲಿ ಜೆಸಿಬಿ ಗರ್ಜನೆ ಮಾಡಿದೆ. ಯಶ್ ತಾಯಿ ಪುಷ್ಪ ಅವರ ನಿವಾಸದ ಸುತ್ತ ಇದ್ದ ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ದಾರೆ. ಯಶ್ ವಿರುದ್ಧವೂ ಒತ್ತುವರಿ ಆರೋಪ ಹಿನ್ನೆಲೆ ಕಾಂಪೌಂಡ್ ಧ್ವಂಸ ಆಗಿರೋದು. 1500 ಅಡಿ ಭೂಮಿ ಒತ್ತುವರಿ ಹಿನ್ನೆಲೆ ತೆರವು ಕಾರ್ಯಾಚರಣೆ ನಡೆದಿದೆ. ಬರೋಬ್ಬರಿ 1500 ಅಡಿ ಭೂಮಿಯನ್ನ ಒತ್ತುವರಿ ಮಾಡಿದ ಆರೋಪದ ಹಿನ್ನೆಲೆ ಈ ತೆರವು ಕಾರ್ಯಾಚರಣೆ ನಡೆದಿದೆ. ಕೋರ್ಟ್ ಈ ಬಗ್ಗೆ ಆದೇಶವನ್ನು ಕೂಡ ಕೊಟ್ಟಿತ್ತು. ಕೋರ್ಟ್ ಆದೇಶದ ಹಿನ್ನೆಲೆ ಜಿಲ್ಲಾಡಳಿತ ಕಾರ್ಯಾಚರಣೆಯನ್ನು ನಡೆಸಿದೆ. 1500 ಅಡಿ ಭೂಮಿಯನ್ನ ಒತ್ತುವರಿ ಮಾಡಿದ್ದರು. 1500 ಅಡಿ ಭೂಮಿ ಒತ್ತುವರಿಯಾದ ಹಿನ್ನೆಲೆ ತೆರವು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಕೋರ್ಟ್ ಆರ್ಡರ್ಸ್ ಪ್ರಕಾರ ಲಕ್ಷ್ಮಮ್ಮ ಅನ್ನೋರಿಗೆ ಸೇರಿದ್ದ ಜಾಗ ಒತ್ತುವರಿ ಮಾಡಿದ್ದರು. ಒತ್ತುವರಿ ಮಾಡಿದ ಹಿನ್ನೆಲೆ ಕೋರ್ಟ್ ಆರ್ಡರ್ ಆಗಿದೆ. ಆರ್ಡರ್ನ ಪ್ರಕಾರ ನಟ ಯಶ್ ಮನೆಯ ಕಾಂಪೌಂಡ್ ಅನ್ನ ಜೆಸಿಬಿ ಒಡೆದು ಹಾಕಿದೆ. ಹಾಸನ ಜಿಲ್ಲಾಡಳಿತ ಈ ಮೂಲಕ ನಟ ಯಶ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಬುಲ್ಡೋಸರ್ ಗರ್ಜನೆ ಮಾಡ್ತಾ ಇರೋದು. ಯಶ್ ಮನೆ ಸುತ್ತಲಿನ ಕಾಂಪೌಂಡ್ ಅನ್ನ ತೆರವು ಮಾಡಿದೆ ಹಾಸನದ ಜಿಲ್ಲಾಡಳಿತ. ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ತಾಯಿ ಪುಷ್ಪ ಅವರ ಮನೆ. ಯಶ್ ವಿರುದ್ಧ ಒತ್ತುವರಿ ಆರೋಪದ ಹಿನ್ನೆಲೆ ಕಾಂಪೌಂಡ್ ಅನ್ನ ಧ್ವಂಸಗೊಳಿಸಲಾಗಿದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು ಹಾಸನದಲ್ಲಿ ಯಶ್ ತಾಯಿ ಅವರ ಮನೆಯ ಆವರಣದಲ್ಲಿ ಜೆಸಿಬಿ ಕಾರ್ಯಾಚರಣೆಯನ್ನು ನಡೆಸಿದೆ. ಇವರ ಮೇಲೆ 1500 ಅಡಿ ಭೂಮಿ ಒತ್ತುವರಿ ಆರೋಪ ಇತ್ತು. ಕೋರ್ಟ್ ಈ ಬಗ್ಗೆ ಆರ್ಡರ್ ಅನ್ನ ಕೊಡ್ತು. ಈಗ ಕೋರ್ಟ್ ಆದೇಶದ ಹಿನ್ನೆಲೆ 1500 ಅಡಿ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ಲಕ್ಷ್ಮಮ್ಮ ಅನ್ನೋರಿಗೆ ಸೇರಿದ್ದ ಜಾಗವನ್ನ ಒತ್ತುವರಿ ಮಾಡಿದ್ರು. ಈ ಹಿನ್ನೆಲೆ ತೆರವು ಕಾರ್ಯಾಚರಣೆ ನಡೆದಿದೆ. ಬರೋಬ್ಬರಿ 1500 ಅಡಿ ಭೂಮಿ ಒತ್ತುವರಿ ಹಿನ್ನೆಲೆ ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು. ಹಾಸನ ಜಿಲ್ಲಾಡಳಿತದಿಂದ ಈ ತೆರವು ಕಾರ್ಯಾಚರಣೆ ನಡೆದಿದೆ. ಲಕ್ಷ್ಮಮ್ಮ ಅನ್ನೋರಿಗೆ ಸೇರಿದಂತಹ ಮನೆ ಜಾಗವನ್ನ 1500 ಅಡಿ ಒತ್ತುವರಿ ಮಾಡಿದ್ದು ಇವರು. ಈ ಹಿನ್ನೆಲೆ ಈಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ಅವ್ರದೊಂದು ಪ್ರಾಪರ್ಟಿ, ಅವ್ರು ಬೇರೆ ಒಬ್ಬಂದೇ ಆಸ್ತಿ. ಇದನ್ನ ಈ ತರ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು. ಯಾರು ಲಕ್ಷ್ಮಣ್ಣನವರು, ಅವರು ಟೀಚರ್. ಅವರು ನಮ್ಮ ತಂದೆನೂ ಟೀಚರ್, ಅವರವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನ ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು ಡಿಪಿ ಅವರು 2020ರಲ್ಲಿ ಫಸ್ಟ್ ನಲ್ಲಿ ಮೈಸೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನನಗೆ ಡಿಪಿ ಆರ್ಡರ್ ಮಾಡಿದ್ದೆ. ನಾನು ಅಲ್ಲಿಂದ ಇದನ್ನೇ ಪ್ರಾಪರ್ಟಿಯನ್ನ ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯ್ತು ಅಂತಂದ್ರೆ ಇವ್ರು ಏಕಾಏಕಿ ಯಶ್ ಅವ್ರ ತಾಯಿಯವರು ಇದನ್ನ ಕಾಂಪೌಂಡ್ ಮಾಡ್ಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿ ನೀವು ಯಾಕೆ ಹಾಕ್ತಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನು ದಾಖಲಾತಿ ಕೊಡಿ ಅಂತ ನಾನು ಕೇಳಿದೆ. ಅವ್ರೇನು ಕೊಡ್ಲಿಲ್ಲ. ಆಮೇಲೆ ನಾನು ಬರವಣಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಆದ್ರೂ ಏನು ಪ್ರಯೋಜನ ಆಗಲಿಲ್ಲ. ಜೊತೆ ಆಯ್ತು ಹೋಗೋಣ ಅಂತ ಅಂದ್ರೆ ಯಾರು ಕಾಂಪೌಂಡ್ ಮಾಡ್ತಾ ಇರೋರು ಅಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರ್ನ ಕೊಟ್ಟಾಗ ಅವ್ರೇನ್ ಮಾತಾಡಿದ್ರು, ಅವ್ರು ಸುಮ್ಮನಾದ್ರು. ಅದಕ್ಕೆ ಅವ್ರೇನ್ ಮಾಡಿದ್ರು, ದೇವರಾಜ್ ಅವರೇ ನೀವೊಂದು ಕೆಲಸ ಮಾಡಿ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿಸ್ಕೊ ಬನ್ನಿ ಅಂತ. 2020ರಿಂದ ನಾವು ಕೋರ್ಟಿಗೆ ಹೋಗಿ 2020ರಿಂದ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನ ಒದಗಿಸಲಿಕ್ಕಾಗಲಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಏನೇನು ಕೇಳಿದ್ರು ಎಲ್ಲಾ ದಾಖಲಾತಿಗಳನ್ನು ನಾವು ಒದಗಿಸಿತು. ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನ ನಮ್ಗೆ ಇದಕ್ಕೆ ಕೋರ್ಟ್ ಆದೇಶ ಆಗಿದೆ. ಇದು ಸರ್, ಇದೆಲ್ಲ ಆದ್ಮೇಲೆ ಮತ್ತೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು. ಬರ್ತೀವಿ ಅಂತ ಅಂದರು, ಅವ್ರು ಬರಲಿಲ್ಲ. ನಾವು ನಿನ್ನೆ ಏನ್ ನೋಡಕ್ಕಾಗುತ್ತೆ, ನಮ್ಮ ಪ್ರಾಪರ್ಟಿ ನಮಗೆ ಬೇಕಲ್ಲ, ನಮ್ಮಂತ ಬಡವರದ ಆಸ್ತಿಯನ್ನ ಇವರು ಇದು ಮಾಡ್ತಾ ಇದ್ದಾರೆ.
ಅದನ್ನ ಯಾರು ಕಾಂಪೌಂಡ್ ಕಟ್ಟಿದ್ದಾರೆ? ಕಾಂಪೌಂಡ್ ಕಟ್ಟಿದವರು ಯಶೋವ್ರ ತಾಯಿ, ಅವ್ರದೊಂದು ಪ್ರಾಪರ್ಟಿ, ಅವ್ರು ಬೇರೆ ಕೊಟ್ಟಿದ್ರು, ಒಬ್ಬಂದೇ ಆಸ್ತಿ ಇದು. ಇದನ್ನ ಈ ತರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು, ಯಾರೋ ಲಕ್ಷ್ಮಣ್ಣವರು, ಅವರು ಟೀಚರ್, ಅವರು ನಮ್ಮ ತಂದೆನೂ ಟೀಚರ್, ಅವರವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನ ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು JP ಅವರು 2020ರಲ್ಲಿ ಫಸ್ಟ್ ನಲ್ಲಿ ಮೈಸೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನನಗೆ JP ಅವರು ಮಾಡಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಖುಷ್ವಂತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಗಮನಿಸ್ತಾ ಇದ್ದೀವಿ ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು ಒಂದು ಕಡೆ. ಈಗ ಯಶ್ಗೆ ಹಾಸನ ಜಿಲ್ಲಾಡಳಿತ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಒತ್ತುವರಿ ತೆರವು ಮಾಡುವಂತಹ ಕೆಲಸಕ್ಕೆ ಹಾಸನ ಜಿಲ್ಲಾಡಳಿತ ಮುಂದಾಗಿದೆ. ಯಶ್ ತಾಯಿ ಮನೆ ಒತ್ತುವರಿ ಮಾಡಿದ್ರು ಅನ್ನುವಂತಹ ಆರೋಪ. ಹಾಸನದ ಯಶ್ ತಾಯಿ ಮನೆ ಆವರಣದಲ್ಲಿ JCB ಗರ್ಜನೆ ಮಾಡಿದೆ. ಯಶ್ ಮನೆ ಸುತ್ತಲಿನ ಕಾಂಪೌಂಡ್ ಅನ್ನು ತೆರವು ಮಾಡಿ ಕಾರ್ಯಾಚರಣೆ ನಡೆಸಿದೆ ಹಾಸನ ಜಿಲ್ಲಾಡಳಿತ. ಹಾಸನ ವಿದ್ಯಾನಗರದಲ್ಲಿರುವಂತಹ ಯಶ್ ಅವರ ತಾಯಿ ಪುಷ್ಪಾ ಅವರ ನಿವಾಸ ಇವರು ಒತ್ತುವರಿ ಮಾಡಿದ್ರು ಅನ್ನುವಂತಹ ಆರೋಪದ ಹಿನ್ನೆಲೆ ಈಗ ಯಶ್ ತಾಯಿ ಮನೆ ಆವರಣದಲ್ಲಿ JCB ಗರ್ಜನೆ ಮಾಡಿದೆ. ಯಶ್ ತಾಯಿ ಪುಷ್ಪಾ ಅವರ ನಿವಾಸದ ಸುತ್ತ ಇದ್ದ ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ದಾರೆ. ಯಶ್ ವಿರುದ್ಧವೂ ಒತ್ತುವರಿ ಆರೋಪ ಹಿನ್ನೆಲೆ ಕಾಂಪೌಂಡ್ ಧ್ವಂಸ ಆಗಿರೋದು. 1500 ಅಡಿ ಭೂಮಿ ಒತ್ತುವರಿ ಹಿನ್ನೆಲೆ ತೆರವು ಕಾರ್ಯಾಚರಣೆ ನಡೆದಿದೆ. ಬರೋಬ್ಬರಿ 1500 ಅಡಿ ಭೂಮಿಯನ್ನ ಒತ್ತುವರಿ ಮಾಡಿದ ಆರೋಪದ ಹಿನ್ನೆಲೆ ಈ ತೆರವು ಕಾರ್ಯಾಚರಣೆ ನಡೆದಿದೆ. ಕೋರ್ಟ್ ಈ ಬಗ್ಗೆ ಆದೇಶವನ್ನು ಕೂಡ ಕೊಟ್ಟಿತ್ತು. ಕೋರ್ಟ್ ಆದೇಶದ ಹಿನ್ನೆಲೆ ಜಿಲ್ಲಾಡಳಿತ ಕಾರ್ಯಾಚರಣೆಯನ್ನ ನಡೆಸಿದೆ. 1500 ಅಡಿ ಭೂಮಿಯನ್ನ ಒತ್ತುವರಿ ಮಾಡಿದ್ದರು. 1500 ಅಡಿ ಭೂಮಿ ಒತ್ತುವರಿಯಾದ ಹಿನ್ನೆಲೆ ತೆರವು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಕೋರ್ಟ್ ಆರ್ಡರ್ಸ್ ಪ್ರಕಾರ ಲಕ್ಷ್ಮಮ್ಮ ಅನ್ನೋರಿಗೆ ಸೇರಿದ್ದ ಜಾಗ ಒತ್ತುವರಿ ಮಾಡಿದ್ದರು. ಒತ್ತುವರಿ ಮಾಡಿದ ಹಿನ್ನೆಲೆ ಕೋರ್ಟ್ ಆರ್ಡರ್ ಆಗಿದೆ. ಆರ್ಡರ್ನ ಪ್ರಕಾರ ನಟ ಯಶ್ ಮನೆಯ ಕಾಂಪೌಂಡ್ ಅನ್ನ JCB ಒಡೆದು ಹಾಕಿದೆ. ಹಾಸನ ಜಿಲ್ಲಾಡಳಿತ ಈ ಮೂಲಕ ನಟ ಯಶ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಬುಲ್ಡೋಸರ್ ಗರ್ಜನೆ ಮಾಡ್ತಾ ಇರೋದು. ಯಶ್ ಮನೆ ಸುತ್ತಲಿನ ಕಾಂಪೌಂಡ್ ಅನ್ನ ತೆರವು ಮಾಡಿದೆ ಹಾಸನದ ಜಿಲ್ಲಾಡಳಿತ. ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ತಾಯಿ ಪುಷ್ಪಾ ಅವರ ಮನೆ. ಯಶ್ ವಿರುದ್ಧ ಒತ್ತುವರಿ ಆರೋಪದ ಹಿನ್ನೆಲೆ ಕಾಂಪೌಂಡ್ ಅನ್ನ ಧ್ವಂಸಗೊಳಿಸಲಾಗಿದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು ಹಾಸನದಲ್ಲಿ ಯಶ್ ತಾಯಿ ಅವರ ಮನೆಯ ಆವರಣದಲ್ಲಿ JCB ಕಾರ್ಯಾಚರಣೆಯನ್ನು ನಡೆಸಿದೆ. ಇವರ ಮೇಲೆ 1500 ಅಡಿ ಭೂಮಿ ಒತ್ತುವರಿ ಆರೋಪ ಇತ್ತು. ಕೋರ್ಟ್ ಈ ಬಗ್ಗೆ ಆರ್ಡರ್ ಅನ್ನ ಕೊಡ್ತು. ಈಗ ಕೋರ್ಟ್ ಆದೇಶದ ಹಿನ್ನೆಲೆ 1500 ಅಡಿ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ಲಕ್ಷ್ಮಮ್ಮ ಅನ್ನೋರಿಗೆ ಸೇರಿದ್ದ ಜಾಗವನ್ನ ಒತ್ತುವರಿ ಮಾಡಿದ್ರು. ಈ ಹಿನ್ನೆಲೆ ತೆರವು ಕಾರ್ಯಾಚರಣೆ ನಡೆದಿದೆ. ಬರೋಬ್ಬರಿ 1500 ಅಡಿ ಭೂಮಿ ಒತ್ತುವರಿ ಹಿನ್ನೆಲೆ ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು. ಹಾಸನ ಜಿಲ್ಲಾಡಳಿತದಿಂದ ಈ ತೆರವು ಕಾರ್ಯಾಚರಣೆ ನಡೆದಿದೆ. ಲಕ್ಷ್ಮಮ್ಮ ಅನ್ನೋರಿಗೆ ಸೇರಿದಂತಹ ಮನೆ ಜಾಗವನ್ನ 1500 ಅಡಿ ಒತ್ತುವರಿ ಮಾಡಿದ್ದು ಇವರು. ಈ ಹಿನ್ನೆಲೆ ಈಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ಅವ್ರದೊಂದು ಪ್ರಾಪರ್ಟಿ, ಅವ್ರು ಬೇರೆ ಕೊಟ್ಟಿದ್ರು, ಒಬ್ಬಂದೇ ಆಸ್ತಿ ಇದು. ಇದನ್ನ ಈ ತರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು, ಯಾರೋ ಲಕ್ಷ್ಮಣ್ಣವರು, ಅವರು ಟೀಚರ್, ಅವರು ನಮ್ಮ ತಂದೆನೂ ಟೀಚರ್, ಅವರವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನ ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು JP ಅವರು 2020ರಲ್ಲಿ ಫಸ್ಟ್ ನಲ್ಲಿ ಮೈಸೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನನಗೆ JP ಅವರು ಮಾಡಿದ್ರು. ನಾನು ಅಲ್ಲಿಂದ ಇದನ್ನೇ ಪ್ರಾಪರ್ಟಿಯನ್ನ ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯ್ತು ಅಂತಂದ್ರೆ ಇವ್ರು ಏಕಾಏಕಿ ಯಶ್ ಅವ್ರ ತಾಯಿಯವರು ಇದನ್ನ ಕಾಂಪೌಂಡ್ ಮಾಡ್ಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಹಾಕ್ತಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನು ದಾಖಲಾತಿ ಕೊಡಿ ಅಂತ ನಾನು ಕೇಳಿದೆ. ಅವ್ರೇನು ಕೊಡಲಿಲ್ಲ. ಆಮೇಲೆ ನಾನು ಬರವಣಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಆಗಲೂ ಏನು ಪ್ರಯೋಜನ ಆಗಲಿಲ್ಲ. ಸಬ್ ಇನ್ಸ್ಪೆಕ್ಟರ್ ಆಯ್ತು ಹೋಗೋಣ ಅಂತ ಅಂದ್ರು. ಯಾರು ಕಾಂಪೌಂಡ್ ಮಾಡ್ತಾ ಇರೋರು ಅಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರ್ನ ಕೊಟ್ಟಾಗ ಅವ್ರೇನ್ ಮಾತಾಡಿದ್ರು, ಅವ್ರು ಸುಮ್ಮನಾದ್ರು. ಅದಕ್ಕೆ ಅವ್ರೇನ್ ಮಾಡಿದ್ರು, ದೇವರಾಜ್ ಅವರೇ ನೀವು ಒಂದು ಕೆಲಸ ಮಾಡಿ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿಸ್ಕೊ ಬನ್ನಿ ಅಂತ. 2020ರಿಂದ ನಾವು ಕೋರ್ಟಿಗೆ ಹೋದ್ರು.
ಕೋರ್ಟಿಗೆ ಹೋಗಿ 2020ರಿಂದ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸಲಿಕ್ಕಾಗಲಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ಏನೇನು ಕೇಳಿದ್ರು ಎಲ್ಲಾ ದಾಖಲಾತಿಗಳನ್ನು ನಾವು ಒದಗಿಸಿತು. ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನ ಇದಕ್ಕೆ ಕೋರ್ಟ್ ಆದೇಶ ಆಗಿದೆ. ಇದು ಸರ್, ಇದೆಲ್ಲ ಆದ್ಮೇಲೆ ಮತ್ತೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು. ಬರ್ತೀವಿ ಅಂತ ಅಂದರು, ಅವ್ರು ಬರಲಿಲ್ಲ. ನಾವು ನಿನ್ನೆ ಏನ್ ನೋಡಕ್ಕಾಗುತ್ತೆ, ನಮ್ಮ ಪ್ರಾಪರ್ಟಿ ನಮಗೆ ಬೇಕಾದ್ರೆ ನಮ್ಮಂತ ಬಡವರದ ಆಸ್ತಿಯನ್ನ ಇವರು ಇದು ಮಾಡ್ತಾ ಇದ್ದಾರೆ. ಅದರಿಂದ ಯಾರು ಕಾಂಪೌಂಡ್ ಕಟ್ಟಿದ್ದಾರೆ? ಕಾಂಪೌಂಡ್ ಕಟ್ಟಿದವರು ಯಶೋರ್ ತಾಯಿ, ಅವ್ರದೊಂದು ಪ್ರಾಪರ್ಟಿ, ಅವ್ರು ಬೇರೆ ಒಬ್ಬಂದೇ ಆಸ್ತಿ. ಇದನ್ನ ಈ ತರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು, ಯಾರು ಲಕ್ಷ್ಮಣ್ಣವರು, ಅವರು ಟೀಚರ್, ಅವರು ನಮ್ಮ ತಂದೆನೂ ಟೀಚರ್, ಅವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದನ್ನ ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು JP ಅವರು 2020ರಲ್ಲಿ ಫಸ್ಟ್ ಲಾಕ್ಡೌನ್ನಲ್ಲಿ ಮೈಸೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನನಗೆ JP ಆರ್ಡರ್ ಮಾಡಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಖುಷ್ವಂತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಗಮನಿಸ್ತಾ ಇದ್ದೀವಿ, ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು ಒಂದು ಕಡೆ. ಈಗ ಯಶ್